ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ಗೆ ಪುನಃ ವೆಲ್ಕಮ್ ಮಾಡ್ತಿದ್ದೇನೆ. ಸೊ ಇವತ್ತು ಮಾಡುವ ರೆಸಿಪಿ ಬಂದು ಪುದೀನಾ ಚಿಕನ್ ಕಬಾಬ್ ರೆಸಿಪಿ. ಸೊ ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನಾನಿಲ್ಲಿ ಅರ್ಧ ಕೆಜಿ ಅಷ್ಟು ಚಿಕನ್ ಅನ್ನ ತೊಳ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆ ಕಿಂಗ್ಸ್ ಸ್ಪೆಷಲ್ ಪುದೀನಾ ಕಬಾಬ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಮೊಟ್ಟೆಯನ್ನ ಕೂಡ ಹಾಕಿದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿದೀವಿ. ಸೊ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಪುದೀನಾ ಕಬಾಬ್ ಪೌಡರ್ ಅಲ್ಲೂ ಉಪ್ಪಿರತ್ತೆ, ಸೊ ನೋಡ್ಕೊಂಡು ಹಾಕಿ. ಸೊ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಹಾಗೆ ಇದನ್ನು ನಾವು 2 ತಾಸಷ್ಟು ಫ್ರಿಜ್ಜಲ್ಲಿ ಇಡಬೇಕು. ಸೊ ಹೊರಗಡೆ ಇಟ್ಟರೆ ನೀರಾಗುತ್ತೆ, ಫ್ರಿಜ್ಜಲ್ಲಿ ಇಟ್ಟರೆ ಅದರ ಮಸಾಲ ಕೂಡ ಚೆನ್ನಾಗಿ ಎಳೆದುಕೊಳ್ಳುತ್ತೆ ಮತ್ತು ಸಾಫ್ಟ್ ಆಗಿ ಕೂಡ ಇರುತ್ತೆ. ಸೊ ಮಳೆಗಾಲದಲ್ಲಿ ಚಿಕನ್ ಕಬಾಬ್ ತಿನ್ಬೇಕಂತ ಕ್ರೇವಿಂಗ್ಸ್ ಆಗುತ್ತೆ ಅಲ್ವಾ? ಸೊ ಯಾರಿಗೆಲ್ಲ ಕಬಾಬ್ ತಿನ್ಬೇಕಂತ ಕ್ರೇವಿಂಗ್ಸ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಎಣ್ಣೆ ಕೂಡ ಬಿಸಿ ಆಯಿತು. ಸೊ ಚಿಕನನ್ನು ಒಂದೊಂದಾಗಿ ಬಿಡ್ತಾ ಇದ್ದಾರೆ ಅಮ್ಮ. ಸೊ ಪುದೀನಾ ಚಿಕನ್ ಕಬಾಬ್ ರೆಸಿಪಿ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ಕೋಟಿಂಗ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ ನೋಡಿ. ಥ್ಯಾಂಕ್ ಯು.